ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿಯೆಲ್ಲ ಐಡಿಯಾ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಪೂರ್ತಿ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ನೆಕ್ ಕಟ್ ವರ್ಕ್ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಇವಾಗ ಇತ್ತೀಚೆಗೆ ಇದೇ ಡಿಸೈನ್ ಟ್ರೆಂಡಿಂಗ್ ಆಗಿರೋದ್ರಿಂದ ಆದಷ್ಟು ಬ್ಯಾಕ್ ಡಿಸೈನ್ ಹಾಕಿದ್ದೀನಿ. ಫ್ರಂಟ್ ಡಿಸೈನ್ ಯಾವುದೇ ವಿಡಿಯೋನ ಹಾಕಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ನೆಕ್ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಈ ರೀತಿ ಒಂದು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಮೊದಲಿಗೆ ಫ್ರಂಟ್ ಪಾರ್ಟ್ನು ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ಫ್ರಂಟ್ ಪಾರ್ಟ್ನು ಕೂಡ ಇಟ್ಕೊಂಡು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಎಲ್ಲ ವಿಡಿಯೋದಲ್ಲೂ ಹೇಳ್ತಿದ್ದೀನಿ. ಮೊದಲಿಗೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನೆಕ್ ಡಿಸೈನ್ಗಳನ್ನ ಮಾಡ್ತೀನಿ. ಎಷ್ಟು ವಿಡ್ತು ಲೆಂತ್ ಎಷ್ಟು ಇಟ್ಕೋತೀನಿ ಅನ್ನೋದನ್ನು ಒಂದ್ಸಲ ಬ್ಲೌಸನ್ನೇ ಇಟ್ಕೊಂಡು ನೋಡ್ಕೋತೀನಿ. ಈ ರೀತಿಯಾಗಿ 7 ಇಂಚು ಉದ್ದಾನ ಇಡ್ತಿದ್ದೀನಿ, ಅಗಲನ 4 ಇಂಚು ಇಟ್ಕೋತಿದ್ದೀನಿ. ಬೋಟ್ ನೆಕ್ ಶೇಪಲ್ಲಿ ಬ್ಯಾಕ್ ಕೂಡ ಕಟ್ ವರ್ಕ್ ಮಾಡ್ತಿದ್ದೀನಿ, ಫ್ರಂಟು ಕೂಡ ಕಟ್ ವರ್ಕು, ಸ್ಲೀವ್ಸು ಕೂಡ ಕಟ್ ವರ್ಕ್ ಮಾಡ್ತಿದ್ದೀನಿ. ಸ್ಲೀವ್ಸು ಮತ್ತು ಬ್ಯಾಕ್ ಎಲ್ಲ ಏನು ತೋರಿಸ್ತಿಲ್ಲ ಈ ವಿಡಿಯೋದಲ್ಲಿ. ಫ್ರಂಟು ಯಾವ ರೀತಿಯಾಗಿ ನಾನು ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ 4 ಇಂಚು ಅಗಲಕ್ಕೆ ಮಾರ್ಕ್ನ ಮಾಡ್ಕೊತಿದ್ದೀನಿ. ವಿಡ್ತಿಗೆ 4 ಇಂಚು ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಇವಾಗ ಲೆಂತು 7.5 ಇಟ್ಕೋತಿದ್ದೀನಿ. ಯಾಕೆಂದರೆ 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಹೋಗುತ್ತಲ್ಲ, ಹಾಗಾಗಿ 7.5 ಇಂಚು ಇಟ್ಕೊಂಡಿದ್ದೀನಿ. ಆವಾಗ ಅರ್ಧ ಇಂಚು ಹೋದರೆ 7 ಇಂಚಿಗೆ ಫ್ರಂಟ್ ಡೀಪು ಉಳ್ಕೊಳ್ಳುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೊತಿದ್ದೀನಿ. ಕ್ಯಾನ್ವಾಸ್ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, 2 ನೆಕ್ಗೆ ಆಗಬೇಕು ಆ ರೀತಿ ಇಟ್ಕೊಂಡಿದ್ದೀನಿ. ಈ ರೀತಿ 4 ಇಂಚು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಒಂದು ಗೆರೆನ ಹಾಕೋತಿದ್ದೀನಿ. ನೀಟಾಗಿ ಈ ರೀತಿಯಾಗಿ ಒಂದು ಗೆರೆನ ಹಾಕೋತಿದ್ದೀನಿ. ಆದಷ್ಟು ಈ ಕಸ್ಟಮರು ಡೀಪ್ ಜಾಸ್ತಿ ಇದ್ರೂ ಪರವಾಗಿಲ್ಲ ಹಾಕೋತೀವಿ ಅಂತ ಹೇಳೋದ್ರಿಂದ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಇವಾಗ ಈ ರೀತಿ ಒಂದು ಶೇಪ್ನ ಕೊಟ್ಕೋತೀನಿ. ನೋಡಿ, ಈ ರೀತಿ ಒಂದು ಶೇಪ್ನ ಕೊಟ್ಕೋತಿದ್ದೀನಿ. ಸ್ವಲ್ಪ ಗೆರೆಯಿಂದ ಒಂದೇ ಒಂದು ಸ್ವಲ್ಪ ಆಚೆಗೆ ಹೋಗಿ ಈ ರೀತಿ ಒಂದು ಶೇಪ್ನ ಕೊಟ್ಕೊಂಡೆ. ಇವಾಗ ಆದಷ್ಟು ಈ ರೀತಿ ಎಲ್ಲ ಶೇಪ್ನ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ನೀವು ಬೇಕಾದರೆ ಇಷ್ಟಿಷ್ಟು ಇಂಚು ಅಂತ ಟೇಪಲ್ಲಿ 1 ಇಂಚು 2 ಇಂಚು 1/2 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡು ಬೇಕಾದ್ರೆ ಶೇಪ್ನ ಕೊಟ್ಕೊಳ್ಳಿ. ನಮಗೆ ರೆಗ್ಯುಲರಾಗಿ ಅಭ್ಯಾಸ ಇರೋದ್ರಿಂದ ಹಾಗೇ ಒಂದು ಶೇಪ್ನ ಕೊಟ್ಕೊಂಡೆ. ಈ ರೀತಿ ಒಂದು ಸ್ಟಾರ್ ನೆಕ್ ಥರ ಶೇಪ್ನ ಕೊಟ್ಕೊಂಡು ಇವಾಗ 1.5 ಇಂಚು ಹೀಗೆ ಮಾರ್ಕ್ ಮಾಡಿಕೊಂಡು ಕಟ್ ವರ್ಕ್ನ ಕೊಟ್ಕೋತೀನಿ. 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ 1.5 ಇಲ್ಲಾಂದರೆ ಸ್ವಲ್ಪ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಮಾಡಿಕೊಂಡು ಮಾರ್ಕ್ ಮಾಡ್ಕೋತೀನಿ. ಏಕೆಂದರೆ 3 ಕಟ್ ವರ್ಕ್ ಬರಬೇಕಲ್ಲ, ಹಾಗಾಗಿ ಸ್ವಲ್ಪ ಆಚೆ ಈಚೆ ಮಾರ್ಕ್ ಮಾಡಿಕೊಂಡು ಕಟ್ ವರ್ಕ್ ಶೇಪ್ನ ಕೊಟ್ಕೋತಿದ್ದೀನಿ ನೀಟಾಗಿ. ನೋಡಿ, ಈ ರೀತಿ ಕಟ್ ವರ್ಕ್ ಶೇಪ್ನ ಕೊಟ್ಕೋತಿದ್ದೀನಿ. ನೋಡ್ಕೋಬೇಕು ನಾವು 1.5 ಇಂಚ್ ಬರುತ್ತಾ 1/4 ಇಂಚ್ ಬರುತ್ತಾ ಅದನ್ನು ನೋಡಿಕೊಂಡು ಕಟ್ ವರ್ಕ್ ಶೇಪ್ನ ಕೊಟ್ಕೋಬೇಕು. ಈ ರೀತಿ ಒಂದು ಕಟ್ ವರ್ಕ್ ಶೇಪ್ನ ಕೊಡ್ತೀನಿ. ಲಾಸ್ಟಿಗೆ ಸ್ವಲ್ಪ ಜಾಸ್ತಿನೇ ಕೊಟ್ಕೊಂಡು, ಯಾಕೆಂದರೆ ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತೀನಲ್ಲ, ಹಾಗಾಗಿ ಲಾಸ್ಟಿಗೆ ಸ್ವಲ್ಪ ಜಾಸ್ತಿನೇ ಇದೆ. ಇವಾಗ ನೀಟಾಗಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಕಟ್ ಮಾಡ್ಕೋತೀನಿ. ನೀಟಾಗಿ ಕಟ್ ಮಾಡ್ಕೋಬೇಕು. ಆದಷ್ಟು ಬರ್ಕೋಬೇಕಾದ್ರೂ ಕೂಡ ನೀಟಾಗಿ ಬರ್ಕೋಬೇಕಾಗತ್ತೆ. ನಾವು ಕಟ್ಟಿಂಗ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಕ್ಯಾನ್ವಾಸ್ ಫಿನಿಶಿಂಗ್ ತುಂಬಾ ಚೆನ್ನಾಗಿರಬೇಕು. ಅದು ಸ್ವಲ್ಪ ಕೂಡ ನಾವು ನೀಟಾಗಿ ಕಟ್ ಮಾಡಿಲ್ಲ ಅಂದರೆ ಸ್ವಲ್ಪ ಕೂಡ ಚೆನ್ನಾಗಿ ಬರಲ್ಲ. ಯಾಕೆಂದರೆ ಶೇಪೇ ಚೇಂಜ್ ಆಗಿಬಿಡುತ್ತೆ. ಅದನ್ನು ಕೂಡ ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ನಮಗೆ ಅಭ್ಯಾಸ ಇರೋದ್ರಿಂದ ಮಾರ್ಕಲ್ಲಿ ತಪ್ಪಾದ್ರೂ ಕೂಡ ಕಟ್ಟಿಂಗಲ್ಲಿ ಸರಿ ಮಾಡ್ಕೋತೀವಿ. ಹಾಗಾಗಿ ಅಭ್ಯಾಸ ಇರೋದ್ರಿಂದ ಆ ರೀತಿ ಮಾಡ್ತೀವಿ. ಅಭ್ಯಾಸ ಇಲ್ಲದೆ ಇರೋರು, ಹೊಸ್ದಾಗಿ ಕಲಿತಿರುವಂಥವ್ರು ಆದಷ್ಟು ನೀಟಾಗಿ ಬರ್ಕೊಂಡು ಅದ್ರ ಮೇಲೇ ಕೂಡ ಕಟ್ ಮಾಡ್ಕೊಳ್ಳಿ. ನಾವಿವಾಗ ನೀಟಾಗಿ ಬರ್ಕೊಂಡಿಲ್ಲ ಅಂದ್ರೂ ಕೂಡ ಅಭ್ಯಾಸ ಆಗಿರೋದ್ರಿಂದ ಕಟ್ಟಿಂಗಲ್ಲಿ ಅದನ್ನು ಸರಿ ಮಾಡ್ಕೋತೀವಿ. ಕಟ್ಟಿಂಗ್ ಎಲ್ಲ ಅಭ್ಯಾಸ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ ಅಭ್ಯಾಸ ಇರುತ್ತೆ ನಮಗೆ. ಹಾಗಾಗಿ ರೆಗ್ಯುಲರಾಗಿ ಕಟ್ ಮಾಡೋದ್ರಿಂದ ನಾವು ಒಂದು ಸಣ್ಣ ತಪ್ಪಾದ್ರೂ ಕೂಡ ಅದನ್ನು ಕಟ್ಟಿಂಗಲ್ಲಿ ಸರಿ ಮಾಡ್ಕೋತೀವಿ. ನೀವು ಆದಷ್ಟು ನೀಟಾಗಿ ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನನಗೆ ಸ್ವಲ್ಪ ಏರುಪೇರು ಅನಿಸ್ತು, ಹಾಗಾಗಿ ನಾನು ಸ್ವಲ್ಪ ನೀಟಾಗಿ ಕಟ್ ಮಾಡಿಕೊಂಡೆ. ಇವಾಗ ಈ ರೀತಿ ಕಟ್ ಮಾಡ್ಕೋತಿದ್ದೀನಿ. ನೀಟಾಗಿ ಕಟ್ ಮಾಡಿಕೊಂಡು ನಾನು ಆದಷ್ಟು ಕ್ಯಾನ್ವಾಸ್ ಅಗಲನ ಜಾಸ್ತಿ ಬಿಟ್ಕೊಳ್ಳಲ್ಲ. ಮೊದಲಿಗೆ ಹೇಳ್ತಿರ್ತೀನಿ, 1/4 ಇಂಚು 1/2 ಇಂಚು ಅಷ್ಟು ಅಗಲನ ಬಿಟ್ಕೊಂಡು ಎಕ್ಸ್ಟ್ರಾನು ಕೂಡ ಕಟ್ ಮಾಡಿಬಿಡ್ತೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಆದಷ್ಟು ನಿಮಗೆ ಅಭ್ಯಾಸ ಇದ್ದರೆ ಹಾಗೇ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀಟಾಗಿ ಮಾರ್ಕ್ ಮಾಡಿಕೊಂಡು ಎಲ್ಲದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಆಗಿರೋದನ್ನ ತಪ್ಪಾದ್ರೆ ಇನ್ನೊಂದು ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೋದು. ಆದರೆ ಬ್ಲೌಸ್ ಪೀಸ್ ಕಟ್ ಮಾಡಬೇಕಾದ್ರೆ ಜೋಪಾನ ಕಟ್ ಮಾಡಬೇಕಾಗುತ್ತೆ. ಇವಾಗ ಇದನ್ನು ಮಧ್ಯೆ ಓಪನ್ ಮಾಡಿಕೊಂಡೆ 2 ಕಡೆ ನೆಕ್ಗೆ ಆಗುತ್ತೆ. ಇದು ಫ್ರಂಟ್ ಹುಕ್ಸು ಮತ್ತು ಫ್ರಂಟು ಕೂಡ ಬಾರ್ಡ್ರೂ ಕೂಡ ಕೊಟ್ಕೋತೀನಿ. ಫ್ರಂಟ್ ಹುಕ್ಸು ನಾನು ಪ್ರಿನ್ಸಸ್ ಕಟ್ ಮಾಡಲ್ಲ, ಫೋರ್ ಡಾಟ್ ಮಾಡಲ್ಲ, ಪ್ರಿನ್ಸಸ್ ಕಟ್ ಮಾಡ್ಕೋತೀನಿ. ಬೆಲ್ಟ್ ಪಟ್ಟಿನೂ ಕೂಡ ಕೊಡ್ತೀನಿ. ಪ್ರಿನ್ಸಸ್ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀನಿ. ಇವಾಗ ಫ್ರಂಟಿಗೆ, ಬ್ಯಾಕಿಗೆ, ಸ್ಲೀವ್ಸಿಗೆ ಎಲ್ಲದಕ್ಕೂ ಕೂಡ ಕಟ್ ವರ್ಕ್ ಮಾಡಿಕೊಂಡು ನೀಟಾಗಿ ನಾನು ಅದನ್ನೆಲ್ಲ ಐರನ್ ಮಾಡ್ಕೋತಿದ್ದೀನಿ. ಈ ರೀತಿಯಾಗಿ ನೀಟಾಗಿ ಐರನ್ ಮಾಡ್ಕೋಬೇಕು. ಎಲ್ಲದನ್ನು ಕೂಡ ಒಂದ್ಸಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೋತೀನಿ. ಮೊದಲಿಗೆ ಬ್ಲೌಸನ್ನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಈ ರೀತಿ ಫ್ರಂಟಿಗೆ ಬೇಕು ಕಸ್ಟಮರ್ ಯಾವ ರೀತಿ ಹೇಳ್ತಾರೆ ಅದ್ರ ಮೇಲೆ ಬರೀ ಫ್ರಂಟಿಗಾದ್ರೆ ಬರೀ ಫ್ರಂಟಿಗೆ, ಬ್ಯಾಕ್ಗಾರೆ ಬ್ಯಾಕಿಗೆ, ಸ್ಲೀವ್ಸಿಗೆ ಈ ರೀತಿ ಕ್ಯಾನ್ವಾಸ್ನ ರೆಡಿ ಮಾಡಿಕೊಂಡು ಅದನ್ನು ರೆಡಿ ಮಾಡಿ ಆಮೇಲೆ ಪೂರ್ತಿ ಫಿನಿಶಿಂಗ್ ಕೊಡ್ತೀನಿ. ಯಾವಾಗಲೂ ಕೂಡ ಅಷ್ಟೇ ಒಂದೊಂದು ಪಾರ್ಟ್ನೇ ನಾನು ರೆಡಿ ಮಾಡ್ಕೊಳ್ಳಲ್ಲ. ಇವಾಗ ಮೊದಲಿಗೆ ಬ್ಯಾಕು ಆಮೇಲೆ ಫ್ರಂಟು ಸ್ಲೀವ್ಸು ಈ ರೀತಿಯಾಗಿ ರೆಡಿ ಮಾಡ್ಕೋತಾರೆ ಕೆಲವೊಬ್ಬರು. ಇಲ್ಲ, ನಾನು ಮೊದಲಿಗೆ ಎಲ್ಲದನ್ನು ಕೂಡ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ಮಿಷಿನ್ ಮೇಲೆ ಕುತ್ಕೊಂಡ ತಕ್ಷಣ. ಆಮೇಲೆ ಯಾವ ಡಿಸೈನ್ ಬೇಕು ಏನು ಈ ರೀತಿ ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡು ಆಮೇಲೆ ಡಿಸೈನ್ನ ಸ್ಟಿಚ್ ಮಾಡ್ತೀನಿ. ಇವಾಗ ನೋಡಿ 2 ಕೂಡ ಈ ರೀತಿ ಇಟ್ಕೋತಿದ್ದೀನಿ. ಬ್ಲೌಸ್ ಪೀಸ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ
ಇಟ್ಕೊಂಡಿದ್ದೀನಲ್ಲ ಅದನ್ನು ಉಲ್ಟಾ ಇಟ್ಟು ಸೀದಾ ಇಟ್ಕೊಂಡು ಅದ್ರ ಮೇಲೆ ಇದನ್ನು ಉಲ್ಟಾ ಇಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ನ ಸೀದಾ ಇಟ್ಕೊಂಡಿದ್ದೀನಿ ಲೈನಿಂಗ್ ಕೆಳಗಡೆ ಮಾಡಿಕೊಂಡು ಬ್ಲೌಸ್ ಪೀಸ್ ಮೇಲ್ಗಡೆ ಇದನ್ನು ಇಟ್ಕೊಂಡು ಈ ರೀತಿಯಾಗಿ ಬೇಕಾದ್ರೆ ನಿಮಗೆ ಒಂದು ಗುಂಡ್ಪಿನ್ ಏನಾದರೂ ಹಾಕೊಳ್ಳಿ ಜರುಗುತ್ತೆ ಅನ್ನೋ ಆಗಿದ್ರೆ. ನಾನು ಹೇಳ್ದಾಗೆ ನಮ್ಗೆ ಅಭ್ಯಾಸ ಇರೋದ್ರಿಂದ ಯಾವುದೇ ರೀತಿ ಏನು ಹಾಕೊಳ್ತೇನೆ ಅದೇ ನೀಟಾಗಿ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡೇ ಸ್ಟಿಚ್ ಮಾಡ್ಕೋತೀನಿ. ನೀಟಾಗಿ ತಿರುಗಿಸ್ಕೊಂಡು ನಾವೇನು ಕಟ್ ವರ್ಕ್ ಮಾಡಿದ್ದೀವಿ ಅದನ್ನು ನೀಟಾಗಿ ತಿರುಗಿಸ್ಕೋಬೇಕಾಗತ್ತೆ. ತಿರುಗಿಸ್ಕೋಬೇಕಾದ್ರೆ ನಾವು ಮೂಲೆಯಲ್ಲಿ ಕಟ್ ವರ್ಕ್ ಏನು ಮಾಡಿದ್ದೀವಿ ಅಲ್ಲಿ ಸೂಜಿನ ಬಿಟ್ಟು ತಿರುಗಿಸ್ಕೋಬೇಕು ಆದಷ್ಟು. ಆವಾಗ ಕಟ್ ವರ್ಕ್ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕಬಾರ್ದು. ಏನು ಕ್ಯಾನ್ವಾಸಿಂದ ಪಕ್ಕ ನೀಟಾಗಿ ಸ್ಟಿಚ್ ಹಾಕಬೇಕು. ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಎಷ್ಟು ನೀಟಾಗಿ ಕಟ್ಟಿಂಗ್ ಮಾಡ್ಕೋತೀವಿ ಶೇಪ್ನ ಅಷ್ಟು ನೀಟಾಗಿ ಬರುತ್ತೆ. ನಾವು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಎಷ್ಟು ನೀಟಾಗಿ ಹೊಲಿಗೆ ಹಾಕೋತೀವೋ ಅಷ್ಟು ನೀಟಾಗಿ ಶೇಪ್ ಅನ್ನೋದು ಬರುತ್ತೆ. ಅದನ್ನು ಕೂಡ ಗಮನ ಇಟ್ಕೊಂಡು ನೋಡ್ಕೋಬೇಕು. ನಾವು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀವಿ ಏನೋ ಒಂದು ಡಿಸೈನು ಮಾಡಿಬಿಟ್ರೆ ಆಯಿತು ಅಂತ ಅನ್ಕೋಬಾರ್ದು. ಅದನ್ನು ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ತೀವಿ ಅದು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದನ್ನು ಕೂಡ ಐಡಿಯಾ ಮಾಡ್ಕೋಬೇಕು. ನಾವು ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ನೀಟಾಗಿಲ್ಲ ಅಂದರೆ ಅದು ಶೇಪೇ ಬರಲ್ಲ. ಆವಾಗ ನಮಗೆ ಪುನಃ ಇನ್ನೊಂದು ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಪದೇ ಪದೇ ಅದೆಲ್ಲ ಬಿಚ್ಚಿ ತೆಗ್ದು ಹಾಳಾಗ್ಬಿಡುತ್ತೆ. ಅದಕ್ಕಿಂತ ಮೊದಲೇ ನಾವು ನೀಟಾಗಿ ಮಾರ್ಕ್ ಎಲ್ಲ ಮಾಡಿಕೊಂಡು ಕಟ್ ಮಾಡಬೇಕಾದ್ರೆ ಕ್ಯಾನ್ವಾಸ್ ಶೇಪ್ ನೀಟಾಗಿ ಬರೋ ರೀತಿ ಕಟ್ ಮಾಡ್ಕೋಬೇಕು. ಈ ನಾವೇನು ಸ್ಟಿಚ್ ಆಗ್ತಿದ್ದೀನಿ ಇವಾಗ ಅದನ್ನು ಕೂಡ ಅಷ್ಟೇ ನೀಟಾಗಿ ಬರಬೇಕು ಶೇಪು. ಅದನ್ನು ನೋಡ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೊಂಡು ಒಂದೇ ಸಲ ನಾವು ಫಿನಿಶಿಂಗ್ ಕೊಟ್ಕೋಬೋದು. ಇಲ್ಲ ಬಿಡು ನೋಡೋಣ ಫಸ್ಟ್ ಅಂದ್ಬಿಟ್ಟು ದಪ್ಪಿ ಹೊಲ್ಕೊಂಡು ಆಮೇಲೆ ಸರಿ ಮಾಡೋದಕ್ಕೆ ಹೋದರೆ ಅದು ಹಾಳಾಗ್ಬಿಡುತ್ತೆ. ಒಂದೇ ಸಲ ನೀಟಾಗಿ ನೋಡಿಕೊಂಡು ಅದನ್ನು ಶೇಪ್ ಕೊಟ್ಕೋಬೇಕು. ಈಗ ಒಂದು ಸೈಡು ಸ್ಟಿಚ್ ಮಾಡಿಕೊಂಡೆ, ಇನ್ನೊಂದು ಸೈಡ್ ಸ್ಟಿಚ್ ಮಾಡ್ಕೋತಿದ್ದೀನಿ. ಎರಡೂ ಕೂಡ ಒಂದೇ ಸಲ ಸ್ಟಿಚ್ ಮಾಡ್ಕೋತಿದ್ದೀನಿ. ಎರಡನ್ನೂ ಕೂಡ ಒಂದೇ ಸಲ ಸ್ಟಿಚ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಸ್ವಲ್ಪ ಕೂಳೆನ ಬಿಟ್ಟು ಕಟ್ ಮಾಡಿ ಮ್ಯಾಚೆಲ್ಲ ಹೊಡ್ಕೊಂಡು ಉಲ್ಟಾ ಮಾಡ್ಕೋತೀನಿ. ಇವಾಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಆಗಿರೋದ್ರಿಂದ ತುಂಬ ಜನ ಬ್ಯಾಕ್ ಡಿಸೈನ್ ಎಲ್ಲ ಮಾಡ್ತಿರ್ತೀರ. ಫ್ರಂಟಿಗೆ ಯಾವ ರೀತಿ ಈ ರೀತಿ ಕಟ್ ವರ್ಕ್ ಕೊಟ್ಕೊಳ್ಳೋದು ಅನ್ನೋ ಕನ್ಫ್ಯೂಸ್ ಇರುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಟೈಲರ್ಸ್ಗಳಿಗೆ ಹೆಲ್ಪ್ ಆಗ್ಬೋದು ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ. ತುಂಬ ಜನ ನಿಮಗೆ ನೀವೇ ಸ್ಟಿಚ್ ಮಾಡುವಂಥ ಇದ್ದೀರಾ. ನಿಮಗೆ ನೀವೇ ಐಡಿಯಾ ಮಾಡಿಕೊಂಡು ಈ ರೀತಿ ಎಲ್ಲ ಸ್ಟಿಚ್ ಮಾಡ್ಕೋಬೇಕು ನಮಗೆ ನಾವೇ ಅನ್ನೋರು ಇರ್ತಾರೆ. ಮತ್ತು ಹೊಸ್ದಾಗಿ ಕಲಿತಿರುವಂಥ ಹೆಣ್ಮಕ್ಳು ತುಂಬ ಜನ ಇರ್ತೀರ. ಇವಾಗ ಮಕ್ಕಳಿಗೆಲ್ಲ ರಜೆ ಇರೋದ್ರಿಂದ ನಿಮಗೆ ನೀವೇ ಹಬ್ಬಗಳಿಗಾಗುತ್ತೆ ಅಂತ ಮನೇಲಿ ಫ್ರೀಯಾಗಿರ್ತೀರಲ್ಲ, ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಿಚ್ ಮಾಡ್ಕೊಡ್ತಿರ್ತೀರ. ಅಂಥವರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಆದಷ್ಟು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಆದಷ್ಟು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮಂಥ ಹೆಣ್ಮಕ್ಳಿಗೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಕೆಲವೊಂದಷ್ಟು ಐಡಿಯಾ ಅಂತೂ ಸಿಗುತ್ತೆ. ಒಂದು ವಿಡಿಯೋನ ನೋಡೋದ್ರಿಂದ ಟೈಲರಿಂಗ್ ಕೆಲಸದಲ್ಲಿ ನಾವೇನೋ ಮಾಡಬೇಕು ಅಂದ್ಕೊಂಡಿರೋರು, ಕಲ್ತಿರೋರು, ನಮ್ಮ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು ಅಂದ್ಕೊಂಡಿರೋರಿಗೆ ಸಣ್ಣ ಪುಟ್ಟ ಏನೋ ಒಂದು ಐಡಿಯಾ ಅಂತೂ ಸಿಗುತ್ತೆ. ಯಾವುದೇ ವಿಡಿಯೋನ ನೋಡಿದ್ರು ಅದರಿಂದ ನಿಮಗೆ ಲಾಸ್ ಏನಾಗಲ್ಲ ಅನ್ಕೋತೀನಿ. ನೋಡಿ ನೀಟಾಗಿ ಉಲ್ಟಾ ಮಾಡಿದೆ. ನಾನು ಅವಾಗಲೇ ಹೇಳ್ದಾಗೆ ಕ್ಯಾನ್ವಾಸ್ ಕಟ್ ಮಾಡ್ಕೋಬೇಕಾದ್ರೆ ಕ್ಯಾನ್ವಾಸ್ನ ಸ್ಟಿಚ್ ಮಾಡ್ಕೋಬೇಕಾದ್ರೆ ನೀಟಾಗಿ ಇದ್ಬಿಟ್ರೆ ಈ ರೀತಿ ಒಂದೇ ಸಲ ನಾವು ಉಲ್ಟಾ ಮಾಡಿದ ತಕ್ಷಣ ನೀಟಾಗಿ ಶೇಪ್ ಅನ್ನೋದು ಬಂದುಬಿಡುತ್ತೆ. ಅದನ್ನು ಮೊದಲು ಗಮನ ಇಟ್ಕೊಂಡು ನಾವು ಕಟ್ ಮಾಡಬೇಕಾಗತ್ತೆ. ರೌಂಡ್ ಶೇಪ್ ನೀಟಾಗಿ ಬರಬೇಕು, ಮೂಲೆಯಲ್ಲಿ ಫಿನಿಶಿಂಗ್ ನೀಟಾಗಿ ಬರಬೇಕು, ಅದನ್ನು ನೋಡ್ಕೋಬೇಕಾಗತ್ತೆ. ನೀಟಾಗಿ ಬಂದಿದೆ. ಇವಾಗ ಐರನ್ ಮಾಡಿಕೊಂಡು ಎಮ್ಮಿಂಗ್ ಮಾಡ್ಕೋತೀನಿ. ಐರನ್ ಕೂಡ ಮಾಡ್ಕೊಳ್ಳೇಬೇಕು. ಐರನ್ ಮಾಡ್ಕೊಡ್ದೇ ಹಾಗೇ ಎಮ್ಮಿಂಗ್ ಮಾಡಿಬಿಡಿ. ಫಸ್ಟಿಗೆ ಐರನ್ ಮಾಡ್ಕೊಂಡು ಫಿನಿಶಿಂಗ್ ಕೊಟ್ಕೊಂಡು ಆಮೇಲೆ ನೀವು ಎಮ್ಮಿಂಗ್ನ ಮಾಡ್ಕೊಳ್ಳಿ. ಎಲ್ಲದನ್ನು ಕೂಡ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಸ್ಲೀವ್ಸಿಗೂ ಕೂಡ ಕಟ್ ವರ್ಕ್ ಮಾಡ್ಕೊಂಡು ಎಮ್ಮಿಂಗ್ ಮಾಡ್ಕೊತೀನಿ. ಫ್ರಂಟಿಗೂ ಕೂಡ ಕಟ್ ವರ್ಕ್ ಕೊಟ್ಟಿದ್ದೀನಿ, ಬ್ಯಾಕಿಗೂ ಕೂಡ ಕಟ್ ವರ್ಕ್ ಡಿಸೈನು. ಕೆಲವು ಕಸ್ಟಮರ್ ಈ ರೀತಿ ಎಲ್ಲ ಚಾಯ್ಸ್ ಕೇಳ್ತಾರೆ, ಆವಾಗ ಈ ರೀತಿ ಎಲ್ಲ ಮಾಡಬೇಕಾಗತ್ತೆ ನಾವು. ನೋಡಿ ಬ್ಯಾಕು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಕಸ್ಟಮರ್ ಕೂಡ ತುಂಬ ದಿನ ಆಯಿತು ವಿಡಿಯೋನ ಮಾಡಿಕೊಂಡು. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟು ಡಿಸೈನ್ ಎಲ್ಲ ಚೆನ್ನಾಗಿದೆ ಅಂತ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡಿ ಈ ರೀತಿ ಎಲ್ಲ ಮಾಡಿಕೊಂಡು ಇವಾಗ ಇದನ್ನೆಲ್ಲ ಎಮ್ಮಿಂಗ್ನ ಮಾಡ್ಕೊತೀನಿ. ಎಮ್ಮಿಂಗ್ನ ಮಾಡ್ಕೊಂಡಾದಮೇಲೆ ಪೂರ್ತಿಯಾಗಿ ಸ್ಟಿಚ್ ಮಾಡ್ತೀನಿ. ಎಮ್ಮಿಂಗ್ ಬ್ಲೌಸ್ ಎಲ್ಲ ಫಿನಿಶಿಂಗ್ ಆದಮೇಲೆ ಎಮ್ಮಿಂಗ್ ಮಾಡೋದಕ್ಕೆ ಹೋದರೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆಗುವಂಥದ್ದು, ಸ್ವಲ್ಪ ಬೊಕ್ಕೆ ಬರೋ ರೀತಿ ಆಗೋದು, ಈ ರೀತಿ ಎಲ್ಲ ಆಗಿಬಿಡುತ್ತೆ ಅಂತ ಮೊದಲಿಗೆ ಐರನ್ ಮಾಡ್ಕೊಂಡು ಬಿಡ್ತೀನಿ. ಐರನ್ ಮಾಡ್ಕೊಂಡ್ಮೇಲೆ ಆಮೇಲೆ ಎಮ್ಮಿಂಗ್ ಮಾಡಿಬಿಟ್ಟು ಆಮೇಲೆ ಪೂರ್ತಿಯಾಗಿ ಸೈಡ್ ಫಿನಿಶಿಂಗ್ನ ಕೊಡ್ತೀನಿ. ಇಲ್ಲಾಂದರೆ ಮೊದಲಿಗೆ ಎಲ್ಲ ಪೂರ್ತಿ ಎಲ್ಲ ಸ್ಟಿಚ್ ಆದಮೇಲೆ ಎಮ್ಮಿಂಗ್ ಮಾಡೋಕೆ ಹೋದರೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ಮೊದಲಿಗೆ ಎಮ್ಮಿಂಗ್ ಮಾಡ್ಕೊಂಡ್ಬಿಡಿ. ಫಿನಿಶಿಂಗ್ ಬರಬೇಕು ಅನ್ನೋದಿದ್ರೆ ಇದನ್ನೆಲ್ಲ ಐಡಿಯಾ ಮಾಡ್ಕೊಂಡು ನಾವು ಕೆಲಸನ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಎಷ್ಟು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮತ್ತು ಪದೇ ಪದೇ ಬಿಚ್ಚಿ ಹೊಲಿಯುವಂಥ ಅವಶ್ಯಕತೆ ಇರಲ್ಲ ಈ ರೀತಿ ಎಲ್ಲ ಮಾಡೋದ್ರಿಂದ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಆದಷ್ಟು ನಾವು ಮಾಡುವಾಗಲೇ ಅದನ್ನು ಒಂದ್ಸಲ 2 ಸಲ ಚೆಕ್ ಮಾಡ್ಕೊಂಡು ನೀಟಾಗಿ ಫಿನಿಶಿಂಗ್ ಕೊಟ್ಕೋಬೇಕು. ನೋಡಿ ಈ ರೀತಿ ಬಾರ್ಡ್ರೂ ಕೂಡ ಕೊಟ್ಟಿದ್ದೀನಿ. ಇದು ಮಾಡಿದ್ದೀನಿ ಏನಪ್ಪ ಅಂದರೆ
ಪ್ರಿನ್ಸಸ್ ಕಟ್ ಮಾಡಿದ್ದೀನಿ. ಫ್ರಂಟು ಬೆಲ್ಟ್ ಪಟ್ಟಿನ ಕೊಟ್ಟು ಪ್ರಿನ್ಸಸ್ ಕಟ್ ಮಾಡಿದ್ದೀನಿ. ಯಾವಾಗಲೇ ಹೇಳ್ದಾಗೆ ಕಸ್ಟಮರ್ ಬ್ಲೌಸ್ನ ತೊಗೊಂಡೋಗಿದ್ದಾರೆ. ತುಂಬ ಅಂದರೆ ತುಂಬಾ ಇಷ್ಟಪಟ್ಟರು. ಆದಷ್ಟು ಈ ರೀತಿ ಎಲ್ಲ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋದು ಕಷ್ಟ ಅನ್ನೋರು ಈ ರೀತಿ ವಿಡಿಯೋಸ್ನ ನೋಡ್ಕೊಂಡು ನೀವು ಕೂಡ ಡಿಸೈನ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಬೋದು. ಕಷ್ಟ ಏನಿಲ್ಲ, 1 ಬ್ಲೌಸ್ 2 ಬ್ಲೌಸ್ ಸ್ಟಿಚ್ ಮಾಡೋರು ಕಷ್ಟ ಅಂತ ಅನಿಸುತ್ತೆ ಅಷ್ಟೇ. ನಿಮ್ಮ ಪ್ರಯತ್ನ ತುಂಬ ಮುಖ್ಯ ಆಗಿರುತ್ತೆ. ಯಾರೆಲ್ಲ ಕಲ್ತ್ಕೋಬೇಕು ಅಂತಿದ್ದೀರಾ, ಯಾರೆಲ್ಲ ಕಲಿತಿದ್ದೀರಾ, ಎಲ್ರಿಗೂ ಹೇಳೋದಿಷ್ಟೇ, ನಮ್ಮ ಕೈಲಿ ಆಗಲ್ಲ ಅಂತ ನೀವು ಅನ್ಕೋಬಾರ್ದು. ಆಗುತ್ತೆ ಅಂದ್ಕೊಂಡು ಮಾಡಿ, ಯಾವುದೇ ಕೆಲಸ ಬೇಕಾದರೂ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.